ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಬ್ಬು ದರ ನಿಗದಿ ಮಾಡಿದ ಕಾರ್ಖಾನೆಗಳು ಪಟ್ಟು ಬಿಡದ ರೈತ ಸಂಘಟನೆಯಿಂದ 4ನೇ ದಿನವೂ ಕೂಡ ವಾಹನ ತಡೆದು ಪ್ರತಿಭಟನೆ ಮುಂದುವರೆದಿದೆ. ಹೌದು, ಕೊಲ್ಲಾಪುರ ಜಿಲ್ಲೆಯ ಬಿದ್ರಿ ಸಕ್ಕರೆ ಕಾರ್ಖಾನೆಗಳು 3,614 ರೂಪಾಯಿ ದರ ಘೋಷಿಸಿದೆ. ಆದರೆ ಕರ್ನಾಟಕದಲ್ಲಿನ ಸಕ್ಕರೆ ಕಾರ್ಖಾನೆಗಳು ಎಫ್ಆರ್ಪಿ ದರ ಘೋಷಿಸದೆ ಕಬ್ಬು ಕಟಾವಿಗೆ ಅನುಮತಿ ಕೊಡ್ತಾ ಇದ್ದು, ಬಿದ್ರಿ ಸಕ್ಕರೆ ಕಾರ್ಖಾನೆ ಕೊಟ್ಟ ದರದಂತೆ ಮುಷ್ಕರದಿಂದ ತಡೆಹಿಡಿಯಲಾದ ಕಬ್ಬು ತುಂಬಿದ ವಾಹನಗಳನ್ನು ಈ ಕಾರ್ಖಾನೆಗೆ ಕಳಿಸಲಾಗಿದೆ ಎಂದು ಜೈ ಕಿಸಾನ್ ರೈತ ಸಂಘಟನೆ ಅಧ್ಯಕ್ಷ ರಮೇಶ್ ಪಾಟೀಲ ಹೇಳಿದ್ದಾರೆ. ನಿಪ್ಪಾಣಿ ತಾಲೂಕಿನ ಬೇಡಕಿಹಾಳ ಸರ್ಕಲ್ನಲ್ಲಿ ಕಳೆದ 4 ದಿನಗಳಿಂದ ನಡೆದ ಕಬ್ಬು ದರ ನಿಗದಿಗೆ ಆಗ್ರಹಿಸಿ ನಡೆಯುತ್ತಾ ಇರುವ ರೈತ ಸಂಘಟನೆಯ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಬೇಕು ಅಂತ ಆಗ್ರಹಿಸಿ ಜಿಲ್ಲೆಯ ಗುರ್ಲಾಪುರ, ನಿಪ್ಪಾಣಿ, ಭೋಜ, ಬೇಡಕಿಹಾಳ, ಶಮನೆವಾಡಿ ಗ್ರಾಮದಲ್ಲಿ ರೈತ ಸಂಘಟನೆಗಳು ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸ್ತಾ ಇದ್ದ ಟ್ರ್ಯಾಕ್ಟರ್ ಟ್ರಾಲಿಗಳನ್ನು ತಡೆದು ಶನಿವಾರ ದಿನಾಂಕ 1ರಿಂದ ಪ್ರತಿಭಟನೆ ನಡೆಸಿದ್ದು 4ನೇ ದಿನಕ್ಕೆ ಕಾಲಿಟ್ಟಿದೆ. ಶನಿವಾರ ಸಂಜೆ ಶಮನೆವಾಡಿ ಗ್ರಾಮದಲ್ಲಿ ಕಾಗಲ್, ಹುಪರಿ, ಕೊಲ್ಲಾಪುರ ಸಕ್ಕರೆ ಕಾರ್ಖಾನೆಗಳಿಗೆ ಸಾಗಿಸ್ತಾ ಇದ್ದ 40ಕ್ಕೂ ಅಧಿಕ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಟ್ರಾಲಿ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ವಾಭಿಮಾನಿ ರೈತ ಸಂಘಟನೆಯ ರಾಜು ಕಿಚಡೆ ಮಾತನಾಡಿ, ಎಲ್ಲಿಯವರೆಗೆ ಕಾರ್ಖಾನೆಗಳು ನಮ್ಮ ಬೇಡಿಕೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ಘೋಷಿಸುವುದಿಲ್ಲ, ಅಲ್ಲಿಯ ತನಕ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಅಂತ ಖಡಖಂಡಿತವಾಗಿ ಎಚ್ಚರಿಸಿದ್ದಾರೆ. ಯಾವ ಶೇತಕರಿಗಾಗಲಿ ವಾಹತುಕಾಗಲಿ ಏನು ಮಾಡೋರಿಲ್ಲ. ಅವ್ರು ಪ್ಲೇಸ ಹೇಳ್ದಂಗೆ ವಾಹತು ಮಾಡ್ಲಿಕ್ಕೆ ದಂಡಿಗೆ ಹಚ್ಚರಿ, ಅಲ್ಲೇ ದಂಡಿಗೆ ಹಚ್ಚೋದು. ಅವ್ರು ಮುಂದೆ ತಂದಾಗ ಮತ್ತೆ ಇಲ್ಲಿ ತಡ್ಸು, ಆ ಕಡೆ ಹಚ್ಚಿದಿರ ತೀಯಸ ಅಂತಂಗಿಲ್ಲ. ಇವೆಲ್ಲ ಹಂಚಲ್ಲ ಹಚ್ಚು ವಾಹತುಕ್ ಅಡ್ಚಣೆ ಇಲ್ಲ, ಗೌರ್ಮೆಂಟ್ ವಾಹನಗಳಿಗೆ ಅಡ್ಚಣೆ ಇಲ್ಲ, ಉಳಿದ ಪ್ರೈವೇಟ್ ವಾಹನಗಳಿಗೆ ಅಡ್ಚಣೆ ಇಲ್ಲ, ಹಾಲ್ದವ್ರಿಗೆ ಅಡ್ಚಣೆ ಇಲ್ಲ. ಇಷ್ಟೆಲ್ಲ ಹೇಳ್ತಾ ಬೈಕೇರಿ ಯಾಕೆ ತುಂಬ್ಕೊಂಡ್ ಬಂದ್ರಿ? ಅವ್ನು ರೈತ ಕೊಡಾವಿ ಅಂತಾವ್ ಮೊದಲು ತಪ್ಪು ನಾ ರೈತನೇ, ಪೈಲ ತಪ್ಪು ನಮ್ಮ ರೈತರದೇ. ಅವಂಗ ತುಂಬಬೇಡಪ್ಪ ಅದು ಹೇಳ್ತಾ ಪೈಕಿ ಅವ್ನು ತುಂಬಿಸಿ. ಟ್ರ್ಯಾಕ್ಟರ್ ಪಾವತಿ ಕೊಡಬೇಡ ಅಂತ ಹೇಳ್ತಾ ಪೈಕಿ ಪಾವತಿ ಕೊಡ್ರಿ. ಟ್ರ್ಯಾಕ್ಟರ್ದವ್ರಿಗೆ ನೀವು ತುಂಬ್ಕೊಂಡ್ ಬರಬೇಡ್ರಿ ಅಂತೀವಿ, ತುಂಬ್ಕೊಂಬಂದ್. ಈ ತರ ದೋಷ ಯಾರ್ದೈತಿ? ಇವ್ರು 3 ಮಂದಿ ದೋಷ ಐತಿ. ಇಲ್ಲಿ ಕೂತವ್ರ ರೈತ ಸಂಘಟನೆದವ್ರಾಗ್ಲಿ, ಶೇತಕರಿ ಸಂಘಟನೆದವ್ರಾಗ್ಲಿ, ಶಮನೋಡಿ ಗ್ರಾಮಸ್ಥರಿಂದ ಹಾಗೂ ಸುತ್ತಮುತ್ತಲಿನ ಎಲ್ಲ ರೈತರಿಂದ ಕಬ್ಬಿನ ಗಾಡಿಯನ್ನು ತಡೆಯಲಾಗಿದೆ. ಆದ್ರೆ ನಾವ್ರೆಲ್ಲ ಕೂಡಿ ಶಮನೋಡಿ ರೈತರು ತಡಿಸಿದಾರೆ ಕಬ್ಬ. ಬಾಬಾ ಸಾಹೇಬ್ ಕಾಕ ಇರ್ಲಿ, ಲಕ್ಷ್ಮಣ ಇರ್ಲಿ, ಮತ್ತೆ ನಮ್ಮ ದೀಪಕನ ಎಲ್ಲ ಶಮನೋಡಿ ಗ್ರಾಮಸ್ಥರು ಇವ್ರು ತಡಿಸಿದ್ರಿ. ನೀವು ಯಾರು ನಿರ್ಣಯ ತಗೋದ್ರಿ ಆ ನಿರ್ಣಯಕ್ಕೆ ನಮ್ದು ಈ ಭಾಗದಲ್ಲ ರೈತರು ನಿಮ್ಗೆ ಹಿಂದಿದೆ. ಯಾರು ಅಂಜಬೇಡ್ರಿ, ಯಾರು ಧೈರ್ಯ ಬಿಡಬೇಡ್ರಿ. ನಮ್ಮ ರಾಜೀವ್ ಶೆಟ್ಟಿ ಅವ್ರು ಏನು ಬೇಡಿಕೆ ಇದ್ದಾರೆ, ಈ ಬೇಡಿಕೆ ಮಾಗಣೆ ಆದ್ರೂ ಸಹ ಯಾರು ಏನು ವಾಹನ ಬಿಡೋದಿಲ್ಲ ಅಂತ ಎಲ್ಲ ಹಿಂಗೆ ಉಳಿಯವ ಹಿಂಗೆ. ಜವಾರ್ ಸಕ್ಕರೆ ಕಾರ್ಖಾನೆಯವರು ಇದ ಟ್ರಕ್ ಬಿಡ್ರಿ, ನಾವ್ ಇಲ್ಲಿ ಮುಂದೆ ಕಡೆಯಂಗಿಲ್ಲ ಅವ್ರು ಹೇಳಕ. ಆದ್ರೆ ನಮ್ಮ ಎಲ್ಲಾ ರೈತರು ಒಪ್ಪಿಗೆ ಇಲ್ಲ. ಎಲ್ಲಿ ತಕ ಸ್ವಾಭಿಮಾನಿ ರೈತ ಸಂಘಟನೆ ಅಧ್ಯಕ್ಷ ರಾಜು ಶೆಟ್ಟಿ ಎಲ್ಲಿ ಮಠ ಹೇಳಂಗಿಲ್ಲ, ಅಲ್ಲಿ ಮಠ ಯಾವ್ದು ಫ್ಯಾಕ್ಟ್ರಿಗೆ ಇಲ್ಲಿಂದ ಏನ್ ಬಿಡೋ ಅವಶ್ಯಕತೆ ಇಲ್ಲ. ಇಲ್ಲಿ ರೈತ ಸಂಘಟನೆ ಎಲ್ಲರದು ಒಕ್ಕೂಟೈತಿ, ಎಲ್ಲರೂ ಒಂದೇ ಮನ್ಸಲ್ರಿ, ಎಲ್ಲಾರ್ದು ಒಂದೇ ಇಚ್ಛಾ. ಏನಪ್ಪಾ ಅಂದ್ರೆ ಎಲ್ಲಿ ಮಠ ನಿರ್ಣಯ ಇರಲ್ಲ ಅಲ್ಲಿ ಮಠ ಇಲ್ಲಿಂದ ಅವರು ಬಿಡೋದು ಪ್ರಶ್ನೆ ಇಲ್ಲ. ಅವ್ರು ಯಾಕಂದ್ರೆ ಈಗ ಹೇಳಿ ಮತ್ತೆ ನಾಳೆ ಅವ್ರು ಅದ ಮಾಡೋರ ಒಂದ್ 2 ದಿವಸದಿಂದ ಮತ್ತೊಂದ್ 2 ದಿವಸ ನಿಲ್ಲೆ ಮುಂದೆ ನೋಡುನು ನಾವು ದರ ಜಾಹೀರಾತ್ ಬಗ್ಗೆ ಬಿಡ್ತೀವಿ. ಅಷ್ಟು ಮಟ್ಟ ನಾವ್ರಿಂದ ಬಿಡಂಗಿಲ್ಲ ಅಂತ ಹೇಳಿ ಈಗಾಗಲೇ ಏನೈತಿ ಒಕ್ಕೂಟಾಗಿತಿ. ಅಷ್ಟು ಮಟ್ಟ ಎಲ್ಲರೂ ಇಲ್ಲೇ ಇವತ್ತು ನೋಡ್ತೇವ್ರಿ. ನಾಳೆ ಶಿವನೋಡಿ ಬಂದೈತಿ, ನಾಡು ಸದರ್ಗ ಬಂದೈತಿ. ಮಾಡ್ಲಿಲ್ಲ ಅಂದ್ರೆ ನಾಡಿನಿಂದ ಇಲ್ಲಿ ಅಮರಣ ಉಪೋಷಣೆ ಸ್ಟಾರ್ಟ್ ಮಾಡ್ತೀವಿ. अब्दुल्ला जवाहर कारखान्याचा केन कमिटी चेअरमन या नात्यानं मी इथं आलो. गेले 4 दिवस झालं इथं तुमचं आंदोलन चालू आहे. आमचे संचालक शीतलाम्मा असतील, नारेसाहेब असतील, ह्या पद्धतीनं त्यांनी प्रयत्न करायला लागले की त्यांनी तुम्हाला एक शब्द पण दिले, पण तुम्ही लिहून द्या किंवा हे असं काहीतरी तो विषय आहे. मी केन कमिटी चेअरमनच्या नात्यानं एक तुम्हाला एक जबाबदारी माणूस म्हणून सांगतोय. जवाहर कारखाना की कारखान्यानं आमचे 3400 रुपये दर जाहीर केलेला आहे. 3400, 3,400 रुपये पहिली उचल, आणि त्यानंतर जी रिकव्हरी होईल, रिकव्हरी वाढली तर त्या पद्धतीनं फरक आम्ही कारखाना बंद पडल्यानंतर द्यायचं. पण आम्ही ते असं प्रेस नोटच काढले आम्ही, त्या पद्धतीनं पेपरमध्ये सगळं छापून आलेलं आहे. आता आमची एक विनंती आहे, भले तुम्हाला 3400 मान्य असेल नसेल हा तुमचा शेतकऱ्यांचा प्रश्न आहे. कारखान्यानं जो दर जाहीर दिलेला आहे तुम्हाला जर मान्य असेल तर तुम्ही ऊस देणार आहे किंवा ते तुमचं ऊस तुम्ही ते करणार आहे. आत्ता विषय आहे फक्त जे ट्रॅक्टर इथं तुम्ही थांबवलाय गेले 4 दिवस झालं, ते कारखाना आता जो शेतकऱ्यांचा ऊसच आहे तो
आमच्या तुमच्यासारख्या शेतकऱ्यांचा तो ऊस आहे, तो ऊस त्यांचं नुकसान होऊ नये म्हणून आता जे आम्ही भरून आणलेली वाहनं ಈ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಡ್ರೈವರ್ ರೈತ ಸಂಘಟನೆ ಹಾಗೂ ಜವಾಹರ್ ಕಾರ್ಖಾನೆ ಸಿಟಿಒ ಮಧ್ಯೆ ಕೆಲಕಾಲ ವಾದ ವಿವಾದ ನಡೆಯಿತು. ಪ್ರತಿಭಟನೆಯಲ್ಲಿ ಜೈ ಕಿಸಾನ್ ರೈತ ಸಂಘಟನೆ ಅಧ್ಯಕ್ಷ ರಮೇಶ್ ಪಾಟೀಲ, ಸ್ವಾಭಿಮಾನಿ ರೈತ ಸಂಘಟನೆಯ ಕಾರ್ಯಕರ್ತರು ಆದ ಶೀತಲ ಬಾಕಿ, ಬಾಬಾ ಸಾಬ್ ಕೋತಾ, ಪೋಪಟ ಕೆಬಿಸಿ, ಪಂಕಜ ತಿಪ್ಪಣ್ಣವರ್, ಸುಭಾಷ್ ಚೋಗಲೆ, ಪ್ರಕಾಶ್ ಕೋತಾ, ಪ್ರಮೋದ್ ಪಾಟೀಲ್, ಸ್ವಯಂ ಪಾಟೀಲ್ ಸೇರಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ ಚಿಂಚನೆ, ಟಿವಿ 20 ಕನ್ನಡ ನ್ಯೂಸ್, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.